ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಖಾಲಿದ್ದ 8100 ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಪ್ರಾರಂಭ ಆಗ್ತದ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ SSLC ಅಥವಾ PUC ಅದೇ ರೀತಿ ವಯೋಮಿತಿ ಸಡಿಲಿಕೆ ಎಲ್ಲಿವರೆಗೆ ಸಿಕ್ಕಿದೆ, ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಆಗುತ್ತೆ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ನೀವೇನಾದ್ರೂ PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 999 ಈಗ ನೇಮಕಾತಿ ಆಗದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರ ಪ್ರತಿಯೊಂದು ನೋಟ್ಸ್ ಅನ್ನು ಕೂಡ ನಿಮ್ ಸಿಲೆಬಸ್ ಗೆ ಸಂಬಂಧಿಸಿದ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ PC ಮತ್ತು PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಯ್ತು ಅಂದ್ರೆ ಅದು 150 ರೂಪಾಯಿ ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಈ ಎರಡು ನೋಟ್ಸ್ ನ 6 to 10th ನೋಟ್ಸ್ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಎರಡು ಕೂಡ ತಗೊಂಡ್ರೆ ಕೇವಲ 250 ರೂಪಾಯಿಗಾಗಿ ನೀಡಲಾಗ್ತದ. 300 ರೂಪಾಯಿ ಆಗುತ್ತೆ. ಎಲ್ಲಾ ಚಾನಲ್ ವೀಕ್ಷಕರಿಗಾಗಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ಬೆಲೆಗೆ ನೀಡಲಾಗ್ತದ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ರೆ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 6 to 10th ನೋಟ್ಸ್ ಪ್ಲಸ್ ಈ ಸಿಲೆಬಸ್ ನೋಟ್ಸ್ ಎರಡು ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸರಿಯಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರಿದ್ದಂದ್ರೆ ಈ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದ್ರಿ. ಮೊದಲಿಗೆ 6 to 10th ನೋಟ್ಸ್ ಅನ್ನ ಓದಿ ಆಮೇಲೆ ನೀವು ಸಿಲೆಬಸ್ ಅಲ್ಲಿ ನೋಟ್ಸ್ ಅನ್ನ ಓದಿರಂದ್ರ ಆರಾಮಾಗಿ ಇಲ್ಲಿ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ಕೋಬಹುದ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿದ್ಯಾರ್ಥಿ ಏನೇನಿರುತ್ತೆ ಏನೇನಿಲ್ಲ ಇರಲ್ಲ ಅಂತ ನೋಡೋದಾದ್ರೆ, ಸ್ನೇಹಿತರೆ ಇದು ಲಾಸ್ಟ್ ಟೈಮ್ ಶಸ್ತ್ರಾಸ್ತ್ರ ಪೊಲೀಸ್ನ CRDR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿದ್ದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರ್ತದ. ಸ್ನೇಹಿತರೆ, ಇದರಲ್ಲಿ ಒಂದಿಷ್ಟು ಚೇಂಜಸ್ ಗಳಿವೆ ನೋಡೋದಾದ್ರೆ, ಸ್ನೇಹಿತರೆ ನೀವೇನಾದ್ರೂ CAR-DAR ಹುದ್ದೆಗಳಿಗೆ ಅಂದ್ರೆ 1650 ಹುದ್ದೆಗಳಾದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಬಯಸಿದ್ರ ಇದಕ್ಕೆ ನೀವು SSLC ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇದು SSLC ಪಾಸ್ ಆದ ಪುರುಷ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಇನ್ನು ಹುದ್ದೆಗಳು ಅದಾವ್ರಿ, ಸಿವಿಲ್ ಹುದ್ದೆಗಳು ರೀ. ಸಿವಿಲ್ ಹುದ್ದೆಗಳು ಏನದಲ್ಲ, ಈ ಸಿವಿಲ್ ಹುದ್ದೆಗಳು ಮತ್ತೆ KSRP ಹುದ್ದೆಗಳು ರೀ. KSRP ಮೊದಲಿಗೆ SSLC ಮೇಲೆ ಐತ್ರಿ, ಬಟ್ ಅದನ್ನ ಇವಾಗ ಮೊನ್ನೆ ತಾನೇ ಚೇಂಜ್ ಮಾಡ್ಯಾರ. ಏನ್ ಮಾಡ್ಯಾರಪ್ಪ ಅಂದ್ರ PUC ಅಥವಾ 10th+2 ಪಾಸ್ ಆದವ್ರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಸಿವಿಲ್ ಮತ್ತು KSRP ಗೆ ನೀವು PUC ಅಥವಾ ITI ಅಥವಾ ಡಿಪ್ಲೊಮಾ ಯಾವ್ದಾದ್ರು ಅಥವಾ 10th+2 ಯಾವ್ದಾದ್ರು ಒಂದು ಕಂಪ್ಲೀಟ್ ಅನ್ನ ಕಡ್ಡಾಯವಾಗಿ ಮಾಡ್ಕೊಂಡಿರ್ಬೇಕ್ರಿ. ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದ. ಮತ್ತೆ ನೋಟಿಫಿಕೇಶನ್ ಬಂದಾಗ ಮತ್ತೆ ಏನಾದ್ರು ವ್ಯತ್ಯಾಸ ಕಂಡು ಬಂದಂದ್ರೆ ಅವ ಮತ್ತೆ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. PUC ಮೇಲೆ ಮತ್ತೆ ITI ಮೇಲೆ NIS ಸರ್ಟಿಫಿಕೇಟ್ ಕಡ್ಡಾಯ ರೀ. ಇನ್ನ ಡಿಪ್ಲೊಮಾಗೆ ಏನು ಅವಶ್ಯಕತೆ ಇಲ್ರಿ. NIS ಡಿಪ್ಲೊಮಾ ಮತ್ತು ಅದೇ ರೀತಿ PUC ಏನಿದೆಯಲ್ಲ ಎರಡು ಕೂಡ ಈಕ್ವಲೆಂಟ್ ಅಂತ ಮಾಡಿದ್ದಾರೆ. ಅದಕ್ಕೆ NIS ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ರಿ. ಬಟ್ ITI ಮಾತ್ರ NIS ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರ್ತದ. ಅದು ಏನು ಯಾವ ರೀತಿ ತಗ್ಸಂತ ನಾ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕೇನ್ರಿ. NIS ಜಾಬ್ ಅಲರ್ಟ್ ಕನ್ನಡ ಅಂತೇಳಿ ಸರ್ಚ್ ಮಾಡ್ರೆ ನಿಮಗೆ ವಿಡಿಯೋ ಕೂಡ ಸಿಗ್ತದ್ರಿ. ಸ್ನೇಹಿತರೆ, ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಕ್ಲಿಯರ್ ಆಯ್ತು. ಈಗ CRDR ಯಾವ್ದೇ ರೀತಿ ಅಫಿಷಿಯಲ್ ಆಗಿ CRDR ಎಜುಕೇಶನಲ್ ಕ್ವಾಲಿಫಿಕೇಶನ್ ಚೇಂಜ್ ಮಾಡಿಲ್ರಿ. ಮೊದಲಿಂದ ಎಷ್ಟೈತಿ ಅಷ್ಟೇ ಐತ್ರಿ. ಏನ್ರ ಚೇಂಜ್ ಮಾಡಿದ್ರೆ ಅಫಿಷಿಯಲ್ ಆಗಿ ನೋಟಿಸ್ ಬರ್ತರಿ, ಅವಾಗ ಅದು ಚೇಂಜ್ ಆಗುತ್ತೆ. ಈಗ ಸದ್ಯಕ್ಕಂತರೂ ಚೇಂಜ್ ಆಗಿಲ್ಲ. ಇದೊಂದು ನೇಮಕಾತಿ ಏನು 1650 ಇದೊಂದು ಕೂಡ ಕಂಟಿನ್ಯೂ ಆಗುವ ಸಾಧ್ಯತೆ ಐತ್ರಿ. ಏನು SSLC ಮೇಲೆ ರೀ. ನೆಕ್ಸ್ಟ್ ಸಾಕಷ್ಟು ಜನ ಕೇಳಾಕತ್ತಿದ್ರಿ, ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ತಿಳಿಸ್ಕೊಡ್ರಿ ಅಂದ್ರೆ, ಸ್ನೇಹಿತರೆ ಕನಿಷ್ಠ ವಯಸ್ಸು ನೋಡ್ರಿ 18 ವರ್ಷ. CRDR ಗೆ 18 ವರ್ಷ ಕಡ್ಡಾಯ ರೀ. ಅದೇ ರೀತಿ PUC ಮೇಲಿರೋದು ಸಿವಿಲ್ ಆಗಿರ್ಬೋದು, ಅದೇ ರೀತಿ KSRP ಆಗಿರ್ಬೋದು, ಇದಕ್ಕೆ ವಯಸ್ಸು 19 ವರ್ಷ ನೀವು ಮೇಲ್ಪಟ್ಟ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇದಕ್ಕೆ KSRP ಮತ್ತೆ ಸಿವಿಲ್ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಕನಿಷ್ಠ ವಯಸ್ಸೇನೋ ಗೊತ್ತಾಯ್ತು, ಗರಿಷ್ಠ ವಯಸ್ಸು ಎಷ್ಟಾಗೈತಿ ಸ್ನೇಹಿತರೆ ಇಲ್ಲಿ ನೋಡ್ಕೋರಿ. ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು 27 ವರ್ಷ ಮೊದಲಿಗೆ ಇತ್ರಿ. ಇತರೆ ಅಭ್ಯರ್ಥಿಗಳಿಗೆ 25 ವರ್ಷ ಇತ್ತು. ಸ್ನೇಹಿತರೆ, ಮೊದಲಿಗೆ ನಿಮ್ಗೊಮ್ಮೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ರು, ಯಾಕಂದ್ರ ಬಹಳ ದಿನದಿಂದ ನೇಮಕಾತಿ ಆಗಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ನೋಡ್ಕೋರಿ 2022ದಾಗ ಆಗಿದ್ದ ನೇಮಕಾತಿ ಇದುವರೆಗೂ ಕೂಡ ನೇಮಕಾತಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಮೊದಲಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ರಿ. ಸಾಕಷ್ಟು ಅಭ್ಯರ್ಥಿಗಳು ಅದಕ್ಕೆ ಹೋರಾಟ ಮಾಡಿದ್ರು. 5 ವರ್ಷ ಕೊಟ್ರಿ ನಮಗಂತೇಳಿ. ನಿಮ್ಮ ಇಷ್ಟದಂತೆ ಈಗ ಅಫಿಷಿಯಲ್ ಆಗಿ ಇಲಾಖೆದವರು 5 ವರ್ಷ ಎಲ್ಲಾ ಹುದ್ದೆಗಳಿಗೆ
ಅಂದ್ರೆ ಈಗ 2027 ಒಳಗಡೆ ಏನೇನೆಲ್ಲ ಕರೀತಾರಲ್ಲ ಆ ನೇಮಕಾತಿಗೆ ಒಂದು ಬಾರಿ ಮಾತ್ರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ತೀವಿ ಅಂತ ಹೇಳ್ಯಾರಿ. ಇದು ಪರ್ಮನೆಂಟ್ ಆಗಿ ಕೊಡ್ಬೇಕಿತ್ರಿ. ಪೊಲೀಸ್ ಇಲಾಖೆಯಲ್ಲಿ ಗೃಹ ಸಚಿವರು ನಾವು ಪರ್ಮನೆಂಟ್ ಆಗಿ ನಿಮ್ಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಸದ್ಯಕ್ಕೆ ಸರ್ಕಾರದ ನಿಲುವು ಏನಿದೆಯಪ್ಪ ಅಂದ್ರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಟ್ಟ ಕೊಟ್ಟಿದ್ದಾರೆ. ಆದ್ರೆ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಏಜ್ ಅನ್ನ ಜಾಸ್ತಿ ಮಾಡಿಲ್ರಿ. ಈಗ ಸದ್ಯಕ್ಕೆ ಎಷ್ಟ ಐತಲ್ಲ ಅಷ್ಟೇ ಐತ್ರಿ. ಬಟ್ ಈ ವರ್ಷ ಮಾತ್ರ ಅಂದ ಒಂದು ನೇಮಕಾತಿ, ಸಿವಿಲ್ ಒಂದ್ ನೇಮಕಾತಿ, DAR ಒಂದ್ ನೇಮಕಾತಿ, KSRP ಅಂದ್ರೆ ಏನು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನ್ ನೇಮಕಾತಿ ಅದಲ್ಲ, ಒಟ್ಟು ನೇಮಕಾತಿಗೆ ಒಂದು ಬಾರಿ ಮಾತ್ರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ನೋಡ್ರಿ ನೀವು SC ST ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಆಗತ್ತಪ್ಪ ಅಂದ್ರ SC ST OBC ಅಂದ್ರೆ ಪ್ರತಿಯೊಂದು ಏನ್ ಕ್ಯಾಟಗರಿ ಬರ್ತಲ್ಲ ಒಟ್ಟು ಕೂಡಿರಿ ಇರೋದು 25 ಪ್ಲಸ್ 7 27 ಪ್ಲಸ್ 5 ನಿಮಗೆ 32 ವರ್ಷ ಸಿಗತ್ರಿ. ಇನ್ನ ಅದೇ ರೀತಿ ಇತರೆ ಅಭ್ಯರ್ಥಿಗಳು ಅಥವಾ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 25 ಪ್ಲಸ್ 5 ಒಟ್ಟು 30 ವರ್ಷ ಆಯ್ತ್ರಿ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿವರೆಗೂ ಕೂಡ ಸಿಗತ್ರಿ. ಇದು ಒಟ್ಟು ನೇಮಕಾತಿಗ್ರಿ ಒಂದು ಬಾರಿ ಮಾತ್ರ ರೀ. ಸಿವಿಲ್ KSRP DAR ಒಟ್ಟುಗೂ ಕೂಡ ಸಿಗತ್ರಿ. ಇದು ಪ್ರತಿಯೊಂದು ಮತ್ತೆ SD FD ಒಳಗೂ ಕೂಡ ಸಿಗತ್ರಿ. ಅಲ್ಲಿ ಗರಿಷ್ಠ ವಯೋಮಿತಿ ಎಷ್ಟಿರುತ್ತಲ್ಲ ಅಲ್ಲಿ 36 ಇತ್ತಪ್ಪ ಅಂದ್ರ ಪ್ಲಸ್ 5, 35 ಇತ್ತಂದ್ರ ಪ್ಲಸ್ 5 ಈ ರೀತಿ ನಿಮ್ಗ ಸಿಗ್ತತ್ರಿ. ಇದು ಒಟ್ಟಾರೆಯಾಗಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ತಾರ. ಇಷ್ಟು ಒಳಗಡೆ ಇದ್ದವ್ರು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಕೂಡ ಡೇಟ್ ಕೂಡ ಕೊಟ್ಟಿರ್ತಾರ್ರಿ. ಈ ದಿನಾಂಕದ ಒಳಗಡೆ ಇದ್ದವರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಡೇಟ್ ಅನ್ನ ಏನು ಕೊಟ್ಟಿರ್ತಾರಲ್ಲ ಅಷ್ಟು ದಿನಾಂಕದ ಒಳಗೆ ಅಂದ್ರೆ ನೇಮಕಾತಿ ಆಯ್ತಂದ್ರ ಅವಾಗ ನಿಮ್ ಕನಿಷ್ಠ ವಯಸ್ಸು ಇಷ್ಟ ಆಗಿರ್ಬೇಕು. ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಾಗ ಗರಿಷ್ಠ ವಯಸ್ಸು ಈ ದಿನಾಂಕದ ಒಳಗಡೆ ಇಷ್ಟು ಅಂದ್ರೆ 30, 32 ಲಾಸ್ಟ್ ಇರ್ಬೇಕಂತ ಏನ್ ಹೇಳ್ತಲ್ಲ ಆ ದಿನಾಂಕದ ಒಳಗಡೆ ನಿಮ್ದ ಏನಾದ್ರು ಇತ್ತಂದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ. ಇನ್ನ ನೇಮಕಾತಿ ಯಾವಾಗ ಆಗತ್ತ ಸ್ನೇಹಿತರಿಗೆ? ಸದ್ಯಕ್ಕಿರುವ ನೇಮಕಾತಿ ಈಗ ಆಲ್ರೆಡಿ ಶಾರ್ಟ್ ಏನಿದೆಯಲ್ಲ ನೇಮಕಾತಿಯನ್ನ ಮಾಡ್ಕೋಬೇಕಂತ SP ಗಳಿಗೆ ಎಲ್ಲ ಕೂಡ ರವಾನಿಸಿದ್ದಾರ. ಮಾಹಿತಿಯನ್ನ ಅದರಂತೆ ಅವರು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತೇಳಿ ಅವ್ರ ಮಾಹಿತಿ ಕೂಡ ಕೊಟ್ಟಾರೆ. ಇಷ್ಟು ನಮಗೆ ಫೋರ್ಸ್ ಬೇಕಂತ ಹೇಳಿ ಕೊಟ್ಟಾರ. ಅದನ್ನು ಕೂಡ ಈಗ ಇಲಾಖೆಗೆ ವಾಪಸ್ ತಲುಪೈತ್ರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರ ಮಾರ್ಚ್ ಕೊನೆಯ ವಾರದ ಒಳಗಡೆ ನಿಮ್ದು 1 ನೇಮಕಾತಿ ಆಗ್ತಾ ಹೋಗ್ರಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ನೇಮಕಾತಿ ಆಗ್ತಾವ್ರಿ. ಬಟ್ ಇಲ್ಲಿ ಏನಿದೆಯಪ್ಪ ಅಂದ್ರ ಸ್ವಲ್ಪ ಏನಾದ್ರು ಇಲ್ಲಿ ಹಿಂದುಳಿದ ವರ್ಗಗಳದಾವ ಮತ್ತೆ ಅದೇ ರೀತಿ SC ST ಅಭ್ಯರ್ಥಿಗಳೇನಿದಾರಲ್ಲ ಒಂದಿಷ್ಟು ಇಲ್ಲಿ ಅದರಲ್ಲೂ ಮುಖ್ಯವಾಗಿ ST ಅಭ್ಯರ್ಥಿಗಳಿಗೆ ಈ 50% ಇದ್ದಿದ್ದು 56% ಮಾಡಿದ್ದೆ ಸಾಕಷ್ಟು ಹೋರಾಟನ ಮಾಡಾಕತ್ತಾರ. ಅವರು ಕೂಡ ಈಗ ನೇಮಕಾತಿ ಆದಾಗ ಅವ್ರ ಏನಾದ್ರು ಹೋರಾಟನ ಕೈಗೊಂಡ್ರಂದ್ರ ಮತ್ತೆ ನೇಮಕಾತಿ ಸ್ಥಗಿತ ಆಗುವ ಸಾಧ್ಯತೆ ಕೂಡ ಐತಿ. ಯಾಕಂದ್ರೆ ಈಗ 50% ಮೊದಲಿನ ನೇಮಕಾತಿ ಅನುಸಾರವಾಗಿ ಮೀಸಲಾತಿ ಅನುಸಾರವಾಗಿ ಮಾಡ್ತೀವಿ ಅಂತ ಹೇಳ್ಯಾರ. ಬಟ್ ಅವ್ರು 56 ಕೊಡ ಅಂತ ಹೇಳಾಕತ್ತಾರ. ಅವ್ರು SC ST ಗೆ ಸ್ವಲ್ಪ ಜಾಸ್ತಿ ಆಗತ್ತ. ಅವಾಗ ಅವರು ಸದ್ಯಕ್ಕೆ ಹೋರಾಟ ಮಾಡಿದ್ರು. ಒಂದು 2-3 ವರ್ಷ BJP ಸರ್ಕಾರದ ಅವಾಗ ಕೂಡ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದು ಕೇಂದ್ರ ಸರ್ಕಾರದ ನಿಲುವು ಏನಪ್ಪಾ ಅಂದ್ರ ಸುಪ್ರೀಂ ಕೋರ್ಟ್ ಏನಾಯ್ತಂದ್ರ ಯಾವುದೇ ಒಂದು ವರ್ಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮೀಸಲಾತಿಯನ್ನು ನೀಡೋದಿಲ್ಲ. 50% ಒಳಗಡೆನೆ ಇರಬೇಕು. ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಏನಿದ್ರೆ 50% ಒಳಗಡೆನೆ ಇರ್ಬೇಕಂತೇಳಿ ಅಷ್ಟೇ ಅಂತ ಹೇಳಿದಾರ. ಸೊ ಅದಕ್ಕಾಗಿ ಅಲ್ಲಿಗೆ ಕೈ ಬಿಟ್ಟಾರ. ಅದನ್ನ ಅಷ್ಟೇ ಈಗ ಮುಂದುವರೆದರೆ ನೇಮಕಾತಿ ಆಗತ್ತ. ಬಟ್ ಮತ್ತೆ ಏನಾದ್ರು ಒಂದಲ್ಲ ಏನ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶನ ಏನ್ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕು. ಸೊ ಅದಕ್ಕಾಗಿ ನೇಮಕಾತಿ ಆಗುವ ಸಾಧ್ಯತೆ ಐತ್ರಿ. ಸಾಧ್ಯತೆ ಏನಿಲ್ಲ, ಪ್ರತಿಯೊಂದು ಕೂಡ ನೇಮಕಾತಿ ಆಗದಕ್ಕ ಈ ವರ್ಷ ಬಜೆಟ್ ನಲ್ಲಿ ಕೂಡ 56,000 ಪ್ಲಸ್ ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಹೇಳ್ಯಾರ. ಇವಂತರು ಸದ್ಯಕ್ಕೆ ಆಗೇ ಆಗ್ತಾವ್ರಿ. ಮುಂದೆ ಒಳ ಮೀಸಲಾತಿ ಅಂತೂ ಯಾಡ್ ಆಗೈತಿ. ಅದನ್ನು ಕೂಡ ಯಾಡ್ ಮಾಡ್ಕೊಂಡು ಈಗ ನೇಮಕಾತಿ ಕೂಡ ಈ ಮಾರ್ಚ್ ಕೊನೆಯ ವಾರದ ಒಳಗಡೆ ನಿಮ್ಮ ಎಲ್ಲಾ ಕೂಡ ನೇಮಕಾತಿ ಆಕಾವ್ರಿ. 1 ಬೈ 1 ನೇಮಕಾತಿ ಆಕಾವ್ರಿ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ನೀವೇನಾದ್ರು ಈ ಸಾರಿ 2026ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿಯೊಬ್ರು ಕೂಡ ಯಾರೆಲ್ಲ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತಿನ ತರ ಈ ವಿಡಿಯೋ ನೋಡಿ ಸ್ಟಾರ್ಟ್ ಮಾಡಿದಾರೋ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಕಮೆಂಟ್ ಹಾಕಿ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಪ್ರಿಪರೇಷನ್ ಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದ್ರು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ PDF ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದ್ರಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.